ಕಂಡೆ ಕಂಡೆನೋ ಕೃಷ್ಣ ನಿನ್ನಯ ದಿವ್ಯ ಮಂಗಳ ಮೂರ್ತಿಯ ಕಂಡು ಬದುಕಿದೆ ಎಂದು ನಾನು ಕರುಣಿಸೋ ಎನ್ನೊಡೆಯನೇ ಕಂಡೆ ಕಂಡೆನೋ ಕೃಷ್ಣ ನಿನ್ನಯ ದಿವ್ಯ ಮಂಗಳ ಮೂರ್ತಿಯ ದಿವ್ಯ ಮಂಗಳ ಮೂರ್ತಿಯ. ನಮಸ್ಕಾರ ವೀಕ್ಷಕರೇ, ಇಂದು ಕೊನೆಯದಾದ ದ್ವಾರಕಾ ಕ್ಷೇತ್ರದ ಮೋಕ್ಷದಾಯಕ ನಗರಗಳಲ್ಲಿ ಒಂದಾದಂಥ ದ್ವಾರಕಾ ನಗರ ವಿಷಯವನ್ನು ಇಂದು ನಾವು ತಿಳ್ಕೊಳ್ಳೋಣ. ಒಂದು ದ್ವಾರಕ ಒಂದು ಪ್ರಾಚೀನ ತೀರ್ಥಕ್ಷೇತ್ರ. ಇದು ಪ್ರಾಚೀನದಿಂದಲೂ ತೀರ್ಥಕ್ಷೇತ್ರ ಆಗಿದೆ. ಸೌರಾಷ್ಟ್ರದ ಪಶ್ಚಿಮ ಭಾಗದಲ್ಲಿ ಉಕಾಮಂಡಲ ಪ್ರದೇಶದಲ್ಲಿ, ಇದು ಪಶ್ಚಿಮ ಭಾಗದ ಉಕಾಮಂಡಲದ ಪ್ರದೇಶದಲ್ಲಿ ಅಂದರೆ ಸೌರಾಷ್ಟ್ರದಲ್ಲಿ ಇದು ಇದೆ. ಗೋಮತಿ ನದಿ ತೀರದಲ್ಲಿದೆ. ಗೋಮತಿ ನದಿ ಅಂತ ಇದೆ. ಆ ತೀರದಲ್ಲಿ ಈ ದ್ವಾರಕಾ ನಗರ ಇದೆ. ಇದು ಸಪ್ತ ಮೋಕ್ಷದಾಯಕ ನಗರಗಳಲ್ಲಿ ಮತ್ತು ಚತುರ್ಧಾಮಗಳಲ್ಲಿ ಒಂದು. ಮೋಕ್ಷದಾಯಕ ನಗರಗಳಲ್ಲಿ ಒಂದಾದರೆ ಚತುರ್ಧಾಮಗಳಲ್ಲಿ ಇದು ಒಂದು ಹೆಸರುವಾಸಿಯಾದ ನಗರ ಆಗಿದೆ. ಭಗವಾನ್ ಶ್ರೀಕೃಷ್ಣನ ರಾಜಧಾನಿ ಎಂಬ ಕಾರಣದಿಂದ ದ್ವಾರಕೆಯು ಪ್ರಾಚೀನ ಕಾಲದಿಂದಲೂ ನಮ್ಮ ಸಮಾಜಕ್ಕೆ ಅತ್ಯಂತ ಪೂಜಾರ್ಹ ಕ್ಷೇತ್ರವೆನಿಸಿದೆ. ಅಂದರೆ ಇದು ಭಗವಾನ್ ಕೃಷ್ಣನ ರಾಜಧಾನಿಯೂ ಆಗಿತ್ತು. ಆ ಕಾರಣದಿಂದ ದ್ವಾರಕೆಯು ಪ್ರಾಚೀನ ಕಾಲದಿಂದಲೂ ನಮ್ಮ ಸಮಾಜಕ್ಕೆ ಅತ್ಯಂತ ಪೂಜಾರ್ಹವಾದ ಕ್ಷೇತ್ರ ಅಂತ ಅನ್ನಿಸ್ಕೊಂಡಿದೆ. ಮಹಾಭಾರತ, ಹರಿವಂಶ, ವಾಯು, ವಿಷ್ಣು ಪುರಾಣ, ಭಾಗವತ, ವರಾಹ, ಸ್ಕಾಂದ ಮತ್ತು ಇತರ ಅನೇಕ ಪೌರಾಣಿಕ ಸಾಹಿತ್ಯಗಳಲ್ಲಿ ದ್ವಾರಕೆಯ ವರ್ಣನೆ ಇದೆ. ಇವೆಲ್ಲ ಗ್ರಂಥಗಳಲ್ಲೂ ಮಹಾಭಾರತ, ಹರಿವಂಶ, ವಾಯುಪುರಾಣ, ವಿಷ್ಣು ಪುರಾಣ, ಭಾಗವತ, ವರಾಹ, ಸ್ಕಾಂದ ಮತ್ತು ಇತರ ಅನೇಕ ಪೌರಾಣಿಕ ಸಾಹಿತ್ಯಗಳಲ್ಲಿ ದ್ವಾರಕ ವಿಷಯ ಬಂದಿದೆ. ಅದು ವರ್ಣನೆ ಇದೆ. ಸ್ಕಂದ ಪುರಾಣದಲ್ಲಿ ದ್ವಾರಕೆಯನ್ನು ವರ್ಣಿಸುವ 44 ಅಧ್ಯಾಯಗಳಿವೆ. ಯಾವುದರಲ್ಲಿ? ಸ್ಕಂದ ಪುರಾಣದಲ್ಲಿ ದ್ವಾರಕೆಯನ್ನು ವರ್ಣಿಸಿರ್ತಕ್ಕಂಥ 44 ಅಧ್ಯಾಯ ಅದರೊಳಗಡೆ ಇದೆ. ಶ್ರೀಕೃಷ್ಣನು ಕಂಸನ ವಧೆ ಮಾಡಿದ್ದು, ಕಂಸನ ವಧೆ ಆದಮೇಲೆ ಏನು ಮಾಡ್ತಾನೆ? ಶ್ರೀಕೃಷ್ಣನು ಕಂಸನ ವಧೆ ಮಾಡಿದ್ದು ಮಥುರೆಯಲ್ಲಿ. ಅವನು ವಧೆ ಮಾಡಿದ್ದು ಕಂಸನ ಮಥುರೆಯಲ್ಲಿ ವಧೆ ಮಾಡ್ತಾನೆ. ಕಂಸನ ವಧೆಯಿಂದ ಕುಪಿತನಾದ ಮಗಧ ರಾಜ್ಯ ಅಂತ ಒಂದಿರುತ್ತೆ. ಅಲ್ಲಿ ಜರಾಸಂಧನು ಕಾಲಯವನ ಅಂತ ಇನ್ನೊಬ್ಬ ಇರ್ತಾನೆ, ಅವನ ಸ್ನೇಹಿತ. ಅವನ ಜೊತೆಯಲ್ಲಿ ಅನೇಕ ಬಾರಿ ಮಥುರೆಯ ಮೇಲೆ ದಾಳಿ ಮಾಡಿದನು. ಅನೇಕ ಬಾರಿ 18 ಬಾರಿ ಬರ್ತಾನೆ ಮಥುರಾ ಮೇಲೆ ಯುದ್ಧಕ್ಕೆ. ಜರಾಸಂಧನ ಆಕ್ರಮಣದಿಂದ ಯಾದವರನ್ನು ರಕ್ಷಿಸುವ ಸಲುವಾಗಿ ಈ ಆಕ್ರಮಣ ತಡಿಬೇಕು ಅಂಥೇಳಿ ಯಾದವರನ್ನ ತನ್ನ ರಕ್ಷಣೆಯಲ್ಲಿಟ್ಕೊಂಡು ಶ್ರೀಕೃಷ್ಣನು ಮಥುರೆಯನ್ನು ತೊರೆಯಲು, ಮಥುರೆಯನ್ನು ಬಿಡೋದಕ್ಕೆ ನಿಶ್ಚಯ ಮಾಡ್ತಾನೆ. ಆವಾಗ ಇದರ ಸಲುವಾಗಿ ಸೌರಾಷ್ಟ್ರದ ಕಡಲ ತೀರದಲ್ಲಿ ವಿಶ್ವಕರ್ಮನ ಮೂಲಕ ಅಲ್ಲೇನು ಮಾಡ್ತಾನೆ, ಇದಕ್ಕೋಸ್ಕರನೇ ಸೌರಾಷ್ಟ್ರದ
ತೀರದಲ್ಲಿ, ಅಂದರೆ ಈಗಿನ ಗುಜರಾತ್ ಪ್ರದೇಶದಲ್ಲಿದೆ ಅದು. ವಿಶ್ವಕರ್ಮನ ಮೂಲಕ, ವಿಶ್ವಕರ್ಮ ಅಂತ ಒಬ್ಬ ಶಿಲ್ಪಿ ಇರ್ತಾನೆ, ಅವನ ಮೂಲಕ ದ್ವಾರಕೆಯನ್ನು ನಿರ್ಮಾಣವಾಯಿತು. ದ್ವಾರಕೆಯನ್ನು ಕಟ್ಟಿಸೋದಕ್ಕೆ ಹೇಳ್ತಾನೆ. ಅವನು ಶ್ರೀಕೃಷ್ಣನು ಯಾದವರೊಂದಿಗೆ ಮಥುರಾವನ್ನು ತೊರೆದು ರಾಜಸ್ಥಾನದ ಮೂಲಕ ಸೌರಾಷ್ಟ್ರದ ರೈವತಕ ಪಟ್ಟಣದ ತಪ್ಪಲಿನ ದ್ವಾರಕೆಗೆ ಆಗಮಿಸಿದ. ಅಲ್ಲಿ ನಿರ್ಮಾಣ ಆಗಿದ ತಕ್ಷಣ ಅವನು ಏನು ಮಾಡ್ತಾನೆ, ಶ್ರೀಕೃಷ್ಣ ಯಾದವರ ಜೊತೆಗೆ ಮಥುರಾವನ್ನು ತೊರೆದು ರಾಜಸ್ಥಾನದ ಮೂಲಕ ಸೌರಾಷ್ಟ್ರದ ರೈವತಕ ಪಟ್ಟಣನ ತಪ್ಪಲಿನಲ್ಲಿರ್ತಕ್ಕಂಥ ದ್ವಾರಕೆಗೆ ಬರ್ತಾನೆ, ಎಲ್ಲರ ಯಾದವರ ಜೊತೆಯಲ್ಲಿ. ಈ ನಗರಕ್ಕೆ ಏನೇನು ಹೆಸರಿದೆ ಅಂತ, ದ್ವಾರಾವತಿ ಯಾವ್ದು ಬೇಕಾದ್ರೂ ಹೇಳ್ಬೋದು. ದ್ವಾರಕಾಮತಿ, ವನಮಾಲಿನಿ ಅನ್ನೋ ಹೆಸರು ಕೂಡ ಇದಕ್ಕಿದೆ. ಇತ್ಯಾದಿ ಅನೇಕ ಹೆಸರುಗಳಿವೆ. ಈ ದ್ವಾರಕೆಗೆ ಅನೇಕ ಹೆಸರುಗಳನ್ನು ಕೊಟ್ಟಿದ್ದಾರೆ. ದ್ವಾರಕೆಯ ಸುತ್ತಲೂ ರಕ್ಷಣೆಗಾಗಿ ಕಟ್ಟಿದ ಗೋಡೆಗಳಿಗೆ, ಅದರ ರಕ್ಷಣೆಗಾಗಿ ಕಟ್ಟಿರೋ ಗೋಡೆಗಳಿಗೆ ಏನೇನು ಹಾಕಿದ್ದಾರೆ ಅಂದರೆ, ಅನೇಕ ಬಾಗಿಲುಗಳಿದ್ದವು. ತುಂಬ ಬಾಗಿಲುಗಳಿರುತ್ತೆ, ಯಾವ ಕಡೆಯಿಂದನಾದ್ರೂ ಬರ್ಬೋದು. ಆದ್ದರಿಂದ ಈ ನಗರವನ್ನು ದ್ವಾರಾವತಿ ಎಂದು ಕರೆಯಲಾಯಿತು. ಇದನ್ನು ದ್ವಾರಾವತಿ ಅಂತ ಕರೆಯಾಯಿತು ಅಂತ ಒಂದು ಅಭಿಪ್ರಾಯವಿದೆ, ಜನಗಳ ಅಭಿಪ್ರಾಯ ಆಗಿದೆ. ಕೃತ ದ್ವಾರಾವತಿ ನಾಮ ಬಹುದ್ವಾರ ಮನೋರಮ ಎಂದರೆ ಅದರ ಅರ್ಥ ಹೀಗಿದೆ. ಕೃತ ದ್ವಾರಾವತಿ ನಾಮ ಬಹುದ್ವಾರ ಮನೋರಮ ಎಂದರೆ ಇದರ ಅರ್ಥ ಇದು. ಅಂದರೆ ಅನೇಕ ದ್ವಾರಗಳಿಂದ ಯುಕ್ತವಾದ ದ್ವಾರಾವತಿ ಎಂಬ ಹೆಸರಿನ ಮನೋರಮ ನಗರವನ್ನು ನಿರ್ಮಿಸಲಾಯಿತು ಎಂದು ಹರಿವಂಶದಲ್ಲಿ ಹೇಳಿದೆ. ಈ ವಿಷಯವನ್ನು ಹರಿವಂಶದಲ್ಲಿ ಹೇಳಿದ್ದಾರೆ. ಏನಂದರೆ, ದ್ವಾರತಿ ಎಂಬ ಹೆಸರಿನ ಮನೋರಮ ನಗರವನ್ನು ನಿರ್ಮಿಸಲಾಗಿದೆ ಅಂತ ಹರಿವಂಶದಲ್ಲಿ ಹೇಳಿದೆ. ಚತುರ್ವರ್ಣಾನಿ ಮೋಕ್ಷದ್ವಾರಾಣಿ ಸಂತಿ ಯತ್ರೇಣಿ, ಎಲ್ಲಿ ಎಲ್ಲ ವರ್ಗದವರಿಗೂ ಮೋಕ್ಷದ ಬಾಗಿಲು ತೆರೆಯಿಸಲಾಗಿದೆಯೋ ಅದು ದ್ವಾರಕಾ ಎಂಬ ಒಂದು ಉಲ್ಲೇಖವೂ ಇದೆ. ಅದೇ 4 ವರ್ಣದವರಿಗೂ ಎಲ್ಲಿ ಮೋಕ್ಷ ಸಿಗುತ್ತೆ ಅಂದರೆ, ಎಲ್ಲಿ ಎಲ್ಲ ವರ್ಣದವರಿಗೂ ಮೋಕ್ಷ ಬಾಗಿಲು ತೆರೆದಿರುತ್ತೋ ಅಲ್ಲಿ ಅದೇ ದ್ವಾರಕಾ ಅನ್ನೋ ಹೆಸರು ಹೊಂದಿದೆ, ಅದು ಉಲ್ಲೇಖ ಇದೆ. ಹರಿವಂಶದಲ್ಲಿ ಪ್ರಾಚೀನ ದ್ವಾರಕೆಯ ವಿಸ್ತಾರ ಹೇಗಿದೆ ಅಂತ ಹೇಳ್ತಾರೆ, ಅದರ ವಿಸ್ತೀರ್ಣ ಕೊಡ್ತಾರೆ. ಮತ್ತು ಅಭೇದ್ಯತೆಯ ವರ್ಣನೆ ಇದೆ. ಅದು ಅಸಾಧ್ಯವಾದ ವರ್ಣನೆ ಹರಿವಂಶದಲ್ಲಿದೆ ಇದೆ. ದ್ವಾರಕೆಯ ಸುತ್ತಲೂ ವಿಸ್ತಾರವಾದ, ಉತ್ತುಂಗವಾದ ಮತ್ತು ಸುಣ್ಣ ಬಳಿಯಲ್ಪಟ್ಟ ರಕ್ಷಣಾ ಗೋಡೆ ಇತ್ತು. ಅದು ಏನೇನಿತ್ತು ಆ ಕ್ಷೇತ್ರದ ಇದರಲ್ಲಿ ಅಂದರೆ, ದ್ವಾರಕೆಯ ಸುತ್ತಲೂ ವಿಸ್ತಾರವಾದ, ಉತ್ತುಂಗವಾದ ಮತ್ತು ಸುಣ್ಣ ಬಳಿಯಲ್ಪಟ್ಟ, ಸುಣ್ಣನೂ ಅದಕ್ಕೆ ಬಳಿದಿದ್ದಾರೆ ಆ ಗೋಡೆಗಳಿಗೆ. ರಕ್ಷಣೆ ಗೋಡೆಯನ್ನು ಅದರಲ್ಲಿ ಇತ್ತು. ಅದರ ಪಕ್ಕದಲ್ಲಿ ಆಳವಾದ ಕಂದಕ ಬಿದ್ದವು. ಕಂದಕಗಳು, ದೊಡ್ಡ ದೊಡ್ಡ ಹಳ್ಳಗಳು, ಅಲ್ಲಿ ಆಯುಧಗಳು, ಸುರಂಗ ಮಾರ್ಗಗಳೆಲ್ಲ ಅಲ್ಲಿ ಇರುತ್ತೆ. ಸೈನಿಕರು ಅಲ್ಲಿ ವಾಸ ಮಾಡೋದು. ಗೋಡೆಯ ಮೇಲೆ ಅಲ್ಲಲ್ಲಿ ಬೆಂಕಿಯನ್ನುಗುಳುವ ತೋಪಿನಂತಹ ಅಸ್ತ್ರಗಳು, ಅದರ ಮೇಲೆ ಅಸ್ತ್ರಗಳು, ತೋಪುಗಳು ಎಲ್ಲ ಇಟ್ಟಿದ್ರು. ಉಕ್ಕಿನ ಚಕ್ರಗಳು ಇದ್ದು, ಲೋಹದ ಬಳೆಗಳು,
ಲೋಹದ ಬೆಳೆಗಳು ಕೂಡ ಆ ಗೋಡೆ ಮೇಲೆ ಇರುತ್ತೆ. ಈ ನಗರವು 12 ಯೋಜನ ಉದ್ದ, 12 ಯೋಜನದಷ್ಟು ಉದ್ದ ಇರುತ್ತೆ ಮತ್ತು 8 ಯೋಜನ ಅಗಲದ ವಿಸ್ತಾರವಾದ ಪ್ರದೇಶವನ್ನು ಒಳಗೊಂಡಿತ್ತು. 12 ಯೋಜನ ವಿಸ್ತೀರ್ಣ ಮತ್ತು 8 ಯೋಜನೆ ಅಗಲ ಇರುತ್ತೆ. 8 ಯೋಜನ ಅಗಲದ ವಿಸ್ತಾರಣ ಪ್ರದೇಶನ ಒಳಗೊಂಡಿತ್ತು ಈ ದ್ವಾರಕಾ ನಗರ. ವಿಶಾಲವಾದ ರಸ್ತೆಗಳು, ಗಗನಚುಂಬಿ ಸೌಧಗಳು ಮತ್ತು ಇತರ ಸೌಲಭ್ಯಗಳಿಂದ ಯುಕ್ತವಾದ ಈ ನಗರಕ್ಕೆ ಒಂದು ಕಡೆಯಲ್ಲಿ ಮಾತ್ರ ಪ್ರವೇಶದ ವ್ಯವಸ್ಥೆ ಮಾಡಲಾಗಿತ್ತು. ಎಲ್ಲರೂ ಒಂದೇ ಕಡೆಯಲ್ಲಿ ಬರಲಿ ಅಂಥೇಳಿ ರಸ್ತೆಗಳು, ಗಗನಚುಂಬಿ ಸೌಧಗಳು ಎಲ್ಲ ಕಟ್ಟಿದ್ರು. ಇತರ ಸೌಲಭ್ಯಗಳಿಂದ ಯುಕ್ತವಾಗಿತ್ತು. ಆದರೆ ಈ ನಗರಕ್ಕೆ ಒಂದೇ ಕಡೆಯಲ್ಲಿ ಮಾತ್ರ ಪ್ರವೇಶಕ್ಕೆ ಅವಕಾಶ ವ್ಯವಸ್ಥೆ ಆಗಿತ್ತು. ಪುರಾಣಗಳ ಪ್ರಕಾರ ದ್ವಾರಕೆಯ ವಿಸ್ತಾರವು 100 ಯೋಜನೆಗಳಷ್ಟಿತ್ತು. ಅದರ ಪುರಾಣಗಳ ಪ್ರಕಾರ 100 ಯೋಜನೆಗಳಷ್ಟು ಇತ್ತು ಇದು ದ್ವಾರಕ. ಗಗನಚುಂಬಿ ಸೌಧಗಳ ಶಿಖರಗಳಿಗೆ ಚಿನ್ನದ ಲೇಪನ ಮಾಡಲಾಗುತ್ತಿತ್ತು. ಗಗನಚುಂಬಿ ಸೌಧಗಳಿಗೆ ಚಿನ್ನದ ಲೇಪನ ಮಾಡಲಾಗಿತ್ತಂತೆ. ಈ ಕಾರಣದಿಂದ ದ್ವಾರಕೆಯನ್ನು ಸ್ವರ್ಣದ್ವಾರಕ ಎಂದು ಕರೆಯುತ್ತಿದ್ದರು. ಇದನ್ನು ಸ್ವರ್ಣದ್ವಾರಕ ಅಂತ ಕರೀತಾ ಇದ್ದರು. ಋಷಿಗಳ ಶಾಪದಿಂದಾಗಿ ಯಾದವರು ಪಾನಮತ್ತರಾಗಿ ತಮ್ಮಲ್ಲೇ ಹೊಡೆದಾಡಿ ನಾಶವಾದರು. ಇದು ಹಾಳಾಗಿದ್ದು ಋಷಿಗಳ ಶಾಪದಿಂದಾಗಿ ಯಾದವರು ಪಾನಮತ್ತರಾಗಿ ಅದರ ಮದ್ಯಪಾನ ಮಾಡಿ ಎಲ್ಲರೂ ತಮ್ಮಲ್ಲೇ ಹೊಡೆದಾಡಿ ಇದು ಹಾಳಾಗೋದಕ್ಕೆ ಅವರೇ ಕಾರಣ ಆದರು ಯಾದವರು. ನಂತರ ಶ್ರೀಕೃಷ್ಣನು ಪ್ರಭಾಸ ಕ್ಷೇತ್ರದಲ್ಲಿ ಶರೀರವನ್ನು ತ್ಯಜಿಸಿದನು. ಪ್ರಭಾಸ ಕ್ಷೇತ್ರ ಅಂತ ಇದೆ, ಅಲ್ಲಿ ಕೃಷ್ಣ ತನ್ನ ಶರೀರವನ್ನು ತ್ಯಾಗ ಮಾಡ್ತಾನೆ. ಬಳಿಕ ಸಮುದ್ರವು 4 ದಿಕ್ಕುಗಳಿಂದ ಉಕ್ಕಿ ಹರಿದು ದ್ವಾರಕೆಯನ್ನು ತನ್ನೊಳಗೆ ಸೇರಿಸಿಕೊಂಡಿತು. ಅವನೇ ಹೊರಟಾದ ಮೇಲೆ ಸಮುದ್ರ ಏನು ಮಾಡುತ್ತೆ, 4 ದಿಕ್ಕುಗಳಿಂದ ಉಕ್ಕಿ ದ್ವಾರಕವನ್ನು ಅದರೊಳಗೆ ಸೇರಿಸ್ಕೊಂಡ್ಬಿಡುತ್ತೆ ಸಮುದ್ರ ಎಂದು ಪುರಾಣಗಳು ತಿಳಿಸಿದೆ. ಪುರಾಣಗಳಲ್ಲಿ ಈ ಉಲ್ಲೇಖ ಇದೆ, ಹೇಗೆ ದ್ವಾರಕೆ ಮುಳುಗಿತು ಅಂತ. ಹೀಗೆ ಮೂಲ ದ್ವಾರಕೆಯು ಅದರ ಮೊದಲಿನ ದ್ವಾರಕೆ, ಪ್ರಾಚೀನ ದ್ವಾರಕೆ ವಿಷಯ ಇದು, ಮುಳುಗಿದ ಮೇಲೆ ಶ್ರೀಕೃಷ್ಣನ ಮೊಮ್ಮಗನಾದ ನಂತರ, ಇದು ಮುಳುಗೋದ ಮೇಲೆ ನಂತರ ಅವನ ಮೊಮ್ಮಗ ಶ್ರೀಕೃಷ್ಣನ ಮೊಮ್ಮಗನಾದ ವಜ್ರನಾಭನು ಪುನಃ ಸಾಗರ ತೀರದಲ್ಲಿ ಹೊಸ ದ್ವಾರಕೆಯನ್ನು ನಿರ್ಮಿಸಿದನು. ಹೊಸ ದ್ವಾರಕೆಯನ್ನು ಆ ಮೊಮ್ಮಗ ಕಟ್ಟಿಸ್ತಾನೆ. ಅದೇ ಈಗಿರುವ ದ್ವಾರಕೆ ಎಂದು ಹೇಳುತ್ತಾರೆ. ಅದೇ ಇವಾಗ ಇರೋದು ದ್ವಾರಕ ಅಂತ ಜನಗಳ ಅಭಿಪ್ರಾಯ ಇದೆ. ದ್ವಾರಕೆಯಲ್ಲಿ ಅನೇಕ ಮಂದಿರಗಳಿವೆ. ದ್ವಾರಕೆಯಲ್ಲಿ ಬೇಕಾದಷ್ಟು ದೇವರ ಮಂದಿರಗಳು ಅಲ್ಲಿದೆ. ಅವುಗಳಲ್ಲಿ ದ್ವಾರಕಾಧೀಶನ ಮಂದಿರವೇ ಅತ್ಯಂತ ಪ್ರಸಿದ್ಧವಾದುದು. ದ್ವಾರಕಾಧೀಶನ ಮಂದಿರನೇ ಅಲ್ಲಿ ಹೆಚ್ಚಿನ ಹೆಸರುವಾಸಿ ಪಡ್ಕೊಂಡಿದೆ ಆ ಮಂದಿರ ಅದು. ಈ ಮಂದಿರವನ್ನು ರಾಖೋಡಿ ಮಂದಿರ, ತ್ರಿಲೋಕ ಸುಂದರ ಮಂದಿರ ಮತ್ತು ಜಗತ್ ಮಂದಿರ ಎಂದು ಕರೆಯುತ್ತಾರೆ. ಇದನ್ನು ಏನೇನು ಅಂತ ಕರೀತಾರೆ ಅಂದರೆ, ಈ ಮಂದಿರವನ್ನು ರಾಖೋಡಿ ಮಂದಿರ, ತ್ರಿಲೋಕ ಸುಂದರ ಮಂದಿರ ಮತ್ತು ಜಗತ್ ಮಂದಿರ
ಎಂದು ಕರೆಯುತ್ತಾರೆ. ಈ ಮಂದಿರವನ್ನು ಕೃಷ್ಣನ ಮೊಮ್ಮಗನಾದ ವಜ್ರನಾಭನು ವಿಶ್ವಕರ್ಮನಿಂದ ಕಟ್ಟಿಸಿದನೆಂದು ಹೇಳುತ್ತಾರೆ. ಅದೇ ಶಿಲ್ಪಿ, ವಿಶ್ವಕರ್ಮ ಶಿಲ್ಪಿನೇ ಇದನ್ನು ಕಟ್ಟಿದ್ದಾನೆ ಅಂತ ಹೇಳ್ತಾರೆ. ಭವ್ಯವಾದ ಮತ್ತು ಉತ್ತುಂಗವಾದ ಈ ಮಂದಿರವು ಗೋಮತಿ ನದಿಯ ದಡದಲ್ಲಿದೆ. ಇದು ಗೋಮತಿ ನದಿಯ ದಡದಲ್ಲಿ ಇದೆ. ಮಂದಿರವು ಸುಮಾರು 170 ಅಡಿಗಳಷ್ಟು, ಅದೆಷ್ಟು ಎತ್ತರ ಇದೆ? 170 ಅಡಿಗಳಷ್ಟು ಎತ್ತರವಾಗಿದೆ. ಇದರ ಶಿಖರವು 7 ಮಜಲುಗಳನ್ನು ಹೊಂದಿದೆ. 7 ರೀತಿಯಲ್ಲಿ ಇದು ಈ ಮಂದಿರ ಇದೆ. ಸಭಾ ಮಂಟಪವನ್ನು 70 ಕಂಬಗಳ ಮೇಲೆ ನಿಲ್ಲಿಸಲಾಗಿದೆ. ಸಭಾ ಮಂಟಪವನ್ನು 70 ಕಂಬಗಳ ಮೇಲೆ ನಿಲ್ಲಿಸಲಾಗಿದೆ. ಮಂದಿರಕ್ಕೆ 4 ಪ್ರವೇಶ ದ್ವಾರಗಳಿವೆ. ಮಂದಿರಕ್ಕೆ ಹೋಗ್ಬೇಕಾದ್ರೆ 4 ಕಡೆಯಿಂದನೂ ಹೋಗ್ಬೋದು. 4 ಬಾಗಿಲಿದೆ. ಪ್ರದಕ್ಷಿಣಾ ಮಾರ್ಗವು 2 ಗೋಡೆಗಳ ನಡುವೆ ಇದೆ. ಪ್ರದಕ್ಷಿಣಾ ಮಾರ್ಗ 2 ಗೋಡೆಗಳ ನಡುವೆ ಇದೆ. ಮಂದಿರದ ಗೋಡೆಯ ಮೇಲೆ ಸುಂದರ ಕೆತ್ತನೆಯ ಕೆಲಸಗಳಿವೆ. ಆ ಕೆತ್ತಿರೋರು ತುಂಬ ಚೆನ್ನಾಗಿ ಸುಂದರವಾಗಿದೆ ಅವರ ಶಿಲ್ಪಕಲೆ. ಗರ್ಭಗುಡಿಯ ರಜತಪೀಠದ ಮೇಲೆ, ಗರ್ಭಗುಡಿ ರಜತಪೀಠ ಇದೆ. ಅದರ ಮೇಲೆ 4 ಅಡಿ ಎತ್ತರದ ಶ್ರೀಕೃಷ್ಣನ ಮೂರ್ತಿ ಇದೆ. ಶ್ರೀಕೃಷ್ಣನ ಮೂರ್ತಿ ರಜತಪೀಠದ ಮೇಲೆ ಇದೆ. 4 ಕೈಗಳ ಶ್ಯಾಮಲ ವರ್ಣದ ಕೃಷ್ಣನ ಮೂರ್ತಿಯು ಬಲು ಸುಂದರವಾಗಿದೆ. ಅದು 4 ಚತುರ್ಭುಜಗಳಿದೆ, ಶ್ಯಾಮಲ ವರ್ಣ ಇದೆ. ಕೃಷ್ಣನ ಮೂರ್ತಿ ಬಲು ಸುಂದರವಾಗಿದೆ. ರಾಖೋಡಿ ಎಂಬ ಹೆಸರಿನಿಂದ ಕರೆಯಲಾಗುವ, ರಾಖೋಡಿಯನ್ನು ಹೆಸರಿನಿಂದ ಕರೆಯಲಾಗತಕ್ಕಂಥ ಶ್ರೀಕೃಷ್ಣನ ಪೂಜೆ ನಮಸ್ಕಾರಗಳು ರಾಮಾನುಜ ಸಂಪ್ರದಾಯದಂತೆ, ಅಂದರೆ ವಿಶಿಷ್ಟಾದ್ವೈತರು ಇದನ್ನು ಆ ಸಂಪ್ರದಾಯದಂತೆ ನಡೆಯುತ್ತಿವೆ. ಮೇಲಿನ ಮಾಳಿಗೆಯಲ್ಲಿ ಮೇಲೊಂದು ಮಾಳಿಗೆ ಇದೆ. ಅಲ್ಲಿ ಯಾವ್ದು ಮಾಡ್ತಾರೆ? ಅಂಬಾಜಿಯ ವಿಗ್ರಹವಿದೆ. ಅಂಬಾಜಿ ಅಂತ ಒಂದು ವಿಗ್ರಹ ಇದೆಯಂತೆ ಅಲ್ಲಿ ಅವರು ಏನು ಮಾಡ್ತಾರೆ? ಸಭಾಮಂಟಪದ ಒಂದು ಮೂಲೆಯಲ್ಲಿ ಬಲರಾಮನ ವಿಗ್ರಹವಿದೆ. ಒಂದು ಮೂಲೆಯಲ್ಲಿ ಬಲರಾಮನ ವಿಗ್ರಹ ಕೂಡ ಇಲ್ಲಿ ಇದೆ. ಇವುಗಳ ಜೊತೆಗೆ ತ್ರಿವಿಕ್ರಮ ಮಂದಿರ ಮತ್ತು ಪ್ರದ್ಯುಮ್ನ ಮಂದಿರ ಮತ್ತು ಕುಶೇಶ್ವರ ಮಹಾದೇವ ಮಂದಿರಗಳು ಇವೆ. ಇದರ ಜೊತೆಯಲ್ಲಿ ಬಲರಾಮನ ಆದಮೇಲೆ ಇವುಗಳ ಜೊತೆಗೆ ತ್ರಿವಿಕ್ರಮ ಮಂದಿರ, ಪ್ರದ್ಯುಮ್ನ ಮಂದಿರ ಮತ್ತು ಕುಶೇಶ್ವರ ಮಂದಿರ, ಮಹಾದೇವ ಮಂದಿರಗಳು ಸಹ ಇದರ ಜೊತೆಗೆ ಈ ಒಂದು ಮಜಲುಗಳಲ್ಲಿ ಕಾಣಿಸ್ಬೋದು. 7 ಮಜಲು ಅಂತ ಹೇಳಿದಾರಲ್ವ, ಅದರಲ್ಲಿ ದ್ವಾರಕಾಧೀಶನ ಮಂದಿರವಲ್ಲದೆ ದ್ವಾರಕೆಯಲ್ಲಿ ಇನ್ನೂ ಅನೇಕ ಮಂದಿರಗಳಿದ್ದವು ಅಂತ ಹೇಳ್ತಿದ್ದಾರೆ. ಈಗಿದೆಯೋ ಇಲ್ವೋ ನೋಡಬೇಕು. ಇವುಗಳಲ್ಲಿ ಹೆಚ್ಚಿನ ಮಂದಿರಗಳು ಕ್ರಿಸ್ತಶಕ 1460ರಲ್ಲಿ ಗುಜರಾತಿನ ಸುಲ್ತಾನನಾದ ಮಹಮ್ಮದ್ ಬೇಗಾಡೆ ಇಂದ ಉದ್ಧವಸ್ತವಾದವು. ಅವನಿಂದ ಇವೆಲ್ಲ ಉದ್ವಸ್ತಗೊಂಡವು, ಅಂದರೆ ಎಲ್ಲ ಹಾಳಾಯಿತು. ಈ ಮಂದಿರಗಳೆಲ್ಲ ಕ್ರಿಸ್ತಶಕ 1460ರಲ್ಲಿ ಗುಜರಾತಿನ ಸುಲ್ತಾನನಾಗಿದ್ದ ಮಹಮ್ಮದ್ ಬೇಗಡ ಅನ್ನೋನಿಂದ ಇದು ಹಾಳಾಗುತ್ತೆ. ಕ್ರಿಸ್ತಶಕ 1816ರಲ್ಲಿ ಬ್ರಿಟಿಷರು ಸಾಕಷ್ಟು ಮಂದಿರಗಳನ್ನು ನೆಲಸಮಗೊಳಿಸಿದರು. ಬ್ರಿಟಿಷರು 1816ರಲ್ಲಿ ಅನೇಕ ಮಂದಿರಗಳನ್ನು ನೆಲಸಮ ಮಾಡ್ತಾರೆ. ದ್ವಾರಕೆಯನ್ನು ಪಂಚಗಂಗಾ ಕ್ಷೇತ್ರ ಅಂತಲೂ ಕರೀತಾರೆ. ಪಂಚಗಂಗಾ ಕ್ಷೇತ್ರ ಅಂತ ಕರೀತಾರೆ. ದ್ವಾರಕೆಗೆ ಹೋದ
ಯಾತ್ರಿಕರು ಅಲ್ಲಿಗೆ ಹೋದ ಯಾತ್ರಿಕರು ಏನೇನು ಮಾಡಬೇಕು ಅಂತ ಹೇಳ್ತಾರೆ. ಗೋಮಯ ಸ್ನಾನಗೈದು, ಅಂದರೆ ಗೋಮಯ ಸಗಣಿಯಿಂದ ಸ್ನಾನ ಮಾಡಿ, ಗೋಮತಿ ಸ್ನಾನ ಮಾಡಿ, ಸಗಣಿನ ಹಚ್ಕೊಂಡು ಗೋಮತಿ ನದಿಯಲ್ಲಿ ಸ್ನಾನ ಮಾಡಬೇಕಂತೆ. ಗೋಪಿ ಚಂದನವನ್ನು ಧರಿಸಿ, ಅಲ್ಲಿ ಗೋಪಿ ಚಂದನ ಅನ್ನೋದು ವಸ್ತು ಸಿಗುತ್ತೆ, ಅದನ್ನು ಹಚ್ಕೋಬೇಕು. ಗೋದಾನ ಮಾಡಿ, ಗೋದಾನನ ಮಾಡಬೇಕು. ಅಲ್ಲಿ ಗೋಪಿನಾಥನ ದರ್ಶನ ಮಾಡುವ ಪದ್ಧತಿ ಇದೆ. ಇಷ್ಟು ಪದ್ಧತಿ, 5 ಪದ್ಧತಿಗಳು ಅಲ್ಲಿ ಮಾಡಲೇಬೇಕು. ದಂಡ, ಮುಂಡ ಮತ್ತು ದಮಗಳು ಇಲ್ಲಿ ಯಾತ್ರಾ ವಿಧಿಯಲ್ಲಿ ಸೇರಿವೆ. ದಂಡ ಅಂದರೆ ಶಿಕ್ಷತೆ ಏನೇನು ಅಂತ ಇದೆ. ದಂಡ, ಮುಂಡ ಅಂದರೆ ಮುಡಿ ಕೊಡೋದು ಅಂತಾರಲ್ವ ಅದು. ಮತ್ತು ದಮಗಳು ಏನು ಬಿಡಬೇಕು ಅಂತ ಯಾತ್ರಾ ವಿಧಿಯಲ್ಲಿ ಸೇರಿವೆ. ದಂಡ ಎಂದರೆ ಯಾತ್ರಾ ತೆರಿಗೆ. ದಂಡ ಕೊಡೋದಾದರೆ ತೆರಿಗೆ ಕೊಟ್ಟು ಹೋಗಬೇಕು, ಸುಂಕ ಇಷ್ಟು ಕೊಡಬೇಕು ಅಂತಿರುತ್ತೆ ಯಾತ್ರೆಗೆ, ಅದನ್ನು ಕೊಡಬೇಕು. ದಂಡ ತುಂಬುವುದು. ಮುಂಡ ಎಂದರೆ ಕೇಶದಾನ, ಅದೇ ಮುಡಿ ಕೊಡೋದು. ಹಾಗೂ ದಮ ಎಂದರೆ ಮೈ ಮೇಲೆ ಸಪ್ತ ಮುದ್ರೆಯನ್ನು ಧರಿಸುವುದು. ಅಂದರೆ ಅದರ ಮುದ್ರೆ ಹಾಕ್ತಾರೆ, 7 ಮುದ್ರೆ ಹಾಕ್ತಾರೆ, ಅದನ್ನು ಹಾಕ್ಸ್ಕೊಳ್ಳೋದು ಅನ್ನೋ ಪದ್ಧತಿ ಇದೆ. ಗಾಯಕವಾಡ ಅರಸರ ಕಾಲದಲ್ಲಿ, ಗಾಯಕವಾಡ ಅಂತ ಒಬ್ಬ ಅರಸ ಇರ್ತಾನೆ, ಅವನ ಕಾಲದಲ್ಲಿ ಶಾಸನದ ಮೂಲಕ ಈ ಸಪ್ತ ಮುದ್ರೆ ಧಾರಣೆಯನ್ನು ನಿಲ್ಲಿಸಲಾಯಿತು. ಯಾಕೆಂದು ಕಾಯಿಸಿ ಮುದ್ರೆ ಹಾಕ್ಬೇಕಲ್ವಾ, ಅದಕ್ಕೆ ಗಾಯಕವಾಡನ ಅರಸನ ಕಾಲದಲ್ಲಿ ಇದು ನಿಲ್ಲಿಸ್ಬಿಡ್ತಾರೆ ಅವರು. ದ್ವಾರಕೆಯಿಂದ ಸುಮಾರು 20 ಮೈಲಿ ದೂರದಲ್ಲಿ ಕಚ್ಚಾ ಕೊಲ್ಲಿಯಲ್ಲಿ ಬೇಟ್ ದ್ವಾರಕಾ ಎಂಬ ಒಂದು ಕ್ಷೇತ್ರವಿದೆ. ಅದು ಎಲ್ಲಿದೆ? 20 ಮೈಲಿ ದೂರದಲ್ಲಿ ಕಚ್ಚಾ ಅಂತ ಒಂದು ಜಾಗ ಇದೆ, ಕೊಲ್ಲಿಯದು. ಕೊಲ್ಲಿ ಬೇಟನ್ನು ದ್ವಾರಕಾ ಅಲ್ಲಿ ನಿರ್ಮಾಣ ಆಗಿದೆ. ಇದು ವಲ್ಲಭ ಸಂಪ್ರದಾಯದವರ ಪ್ರಮುಖ ತೀರ್ಥ ಸ್ನಾನ. ಅಲ್ಲಿ ವಲ್ಲಭ ಪಂಥದವರು, ಇಲ್ಲಿ ತೀರ್ಥ ಸಂಪ್ರದಾಯ ಸಂಬಂಧಪಟ್ಟವರು, ಇಲ್ಲಿ ಪ್ರಮುಖ ತೀರ್ಥಕ್ಷೇತ್ರ ಸ್ನಾನ ಅಲ್ಲಿ ಮಾಡಬೇಕು. ಇಲ್ಲಿ ರಾಕೋಡಿ ಮತ್ತು ಶಂಖನಾರಾಯಣ ಎಂಬ 2 ಪ್ರಸಿದ್ಧ ಮಂದಿರಗಳಿವೆ. ರಾಕೋಡಿ ಮತ್ತು ಶಂಕರನಾರಾಯಣ ಪ್ರಸಿದ್ಧ ಮಂದಿರಗಳು ಇಲ್ಲಿದೆ. ಹಿಂದೆ ಶಂಖನೆಂಬ ರಾಕ್ಷಸನು ಋಷಿಗಳಿಗೆ ತೊಂದರೆ ಕೊಡುತ್ತಿದ್ದ. ಹಿಂದೆ ತೊಂದರೆ ಕೊಡ್ತಿದ್ದು ಅಂದರೆ ಶಂಖ ಅಂತ ಒಬ್ಬ ರಾಕ್ಷಸ ಇರ್ತಾನೆ, ಇವರಿಗೆಲ್ಲ ತೊಂದರೆ ಕೊಡ್ತಾ ಇದ್ದಂತೆ. ಆಗ ವಿಷ್ಣುವು ಮತ್ಸ್ಯಾವತಾರ ಮಾಡಿ, ಅದು ಅವಾಗ ಮೀನವತಾರ ತಾಳಿ ಆ ದೈತ್ಯನನ್ನು ಸಂಹರಿಸಿದನು. ಆ ರಾಕ್ಷಸನನ್ನು ಸಂಹಾರ ಮಾಡ್ತಾನೆ ಮತ್ಸ್ಯಾವತಾರದಲ್ಲಿ. ಆ ನೆನಪಿಗಾಗಿ ಶಂಖನಾರಾಯಣ ಮಂದಿರವನ್ನು ಮುನಿಗಳು ಕಟ್ಟಿಸಿದರು. ಋಷಿಗಳೇ ಅಲ್ಲಿ ಮಂದಿರನ ಕಟ್ಟಿಸ್ತಾರೆ. ಬೇಟ್ ದ್ವಾರಕದಲ್ಲಿ ಅನೇಕ ಕೊಳಗಳಿವೆ, ಅಲ್ಲಿ ಅನೇಕ ನದಿ ಸರೋವರಗಳು ಇದೆ. ಇವುಗಳಲ್ಲಿ ಪ್ರಸಿದ್ಧವಾದುದು ಗೋಪಿ ತಲಾವ್ ಅಂತ ಹೆಸರು ಅದಕ್ಕೆ. ಎಂಬ ಕೊಳದಲ್ಲಿಯ ಮಣ್ಣು ಸ್ವಲ್ಪ ಬೆಳ್ಳಗಿರಿದೆಯಂತೆ. ಗೋಪಿ ಚಂದನ ಎಂದು ಕರೆಯಲಾಗುತ್ತದೆ. ಇದನ್ನೇ ಗೋಪಿ ಚಂದನ ಅಂತ ಕರೆಯೋದು. ಅದಕ್ಕೆ ದ್ವಾರಕೆಯಲ್ಲಿ ಹೋದರೆ ಗೋಪಿ ಚಂದನ ಅಲ್ಲಿಂದ ತರಬೇಕು ಅಂತ ಅಂತಾರೆ. ವೈಷ್ಣವರು ಭಕ್ತಿಯಿಂದ ಈ ಗೋಪಿ ಚಂದನವನ್ನು ಧರಿಸುತ್ತಾರೆ. ದ್ವಾರಕೆಯ ಬಳಿ ಪಿಂಡಾರಕ ಎಂಬ ಇನ್ನೊಂದು ಸ್ಥಳವಿದೆ. ಅಲ್ಲಿ ಪಿಂಡಾರಕ ಅಂತ ಒಂದು ಸ್ಥಳ ಇದೆ. ಕೃಷ್ಣನ ಮಗನಾದ ಸಾಂಬನು ಋಷಿಗಳ ಶಾಪಕ್ಕೆ ಒಳಗಾದ ಸ್ಥಳವಿದು. ಇಲ್ಲೇನೆ ಸಾಂಬನಿಗೆ ಋಷಿಗಳು ಶಾಪ ಕೊಟ್ಟಿದ್ದು, ಪಿಂಡಾರಕ ಕ್ಷೇತ್ರದಲ್ಲಿ.
ಆದ್ಯ ಆದ್ಯ ಶಂಕರಾಚಾರ್ಯರು ದೇಶದ 4 ಮೂಲೆಗಳಲ್ಲಿ 4 ಪೀಠಗಳನ್ನು ಸ್ಥಾಪಿಸಿದ್ದಾರೆ. 4 ಪೀಠಗಳನ್ನು ಸ್ಥಾಪಿಸಿದ್ದಾರೆ 4 ಕಡೆಗೆ. ಅವುಗಳಲ್ಲಿ ದ್ವಾರಕೆಯು ಒಂದು, ಅದರಲ್ಲಿ ದ್ವಾರಕೆಯಲ್ಲೂ ಕೂಡ ನಾವು ಒಂದು ಪೀಠ ಮಾಡಿದ್ದಾರೆ. ಇದನ್ನು ಶಾರದಾ ಪೀಠ ಎಂದು ಕರೆಯುತ್ತಾರೆ. ಇಲ್ಲಿ ಶಾರದಾ ಪೀಠ ಅನ್ನೋ ಪೀಠವನ್ನು ಸ್ಥಾಪನೆ ಮಾಡಿದ್ದಾರೆ. ಪಶ್ಚಿಮ ಭಾರತದಲ್ಲಿ ಧರ್ಮನಿಷ್ಠೆಯನ್ನು ಜಾಗೃತಗೊಳಿಸುವುದರಲ್ಲಿ ಈ ಪೀಠದ ಕೊಡುಗೆ ಅಪಾರವಾದುದು. ಪಶ್ಚಿಮ ಭಾರತದಲ್ಲಿ ಧರ್ಮನಿಷ್ಠವನ್ನು ಜಾಗೃತಗೊಳಿಸಬೇಕಾದರೆ ಇವರ ಕೊಡುಗೆ, ಈ ಪೀಠದ ಕೊಡುಗೆ ಅಪಾರವಾಗಿದೆ. ಗುಜರಾತಿನ ಶ್ರೇಷ್ಠ ಸಂತ ಕವಿ ನರಸಿಂಹ ಮೆಹ್ತಾ. ಇಲ್ಲಿಯ ಗುಜರಾತಿನ ಪ್ರಸಿದ್ಧ ಕವಿ ನರಸಿಂಹ ಮೆಹ್ತಾ ಅಂತಿರ್ತಾರೆ. ದ್ವಾರಕಾಧೀಶನ ಉದ್ಧಾಮ ಭಕ್ತರಾಗಿದ್ದರಂತೆ. ತುಂಬ ಭಕ್ತಿ ಅವ್ರಿಗೆ ಇರುತ್ತೆ ನರಸಿಂಹ ಮೆಹ್ತಾ ಅನ್ನೋರಿಗೆ. ಶ್ರೀರಾಮಾನುಜರ ಇಲ್ಲಿಗೆ ಬಂದಿದ್ದರು. ಇಲ್ಲಿಗೆ ಶ್ರೀರಾಮಾನುಜಾಚಾರ್ಯರು ಬಂದಿದ್ದರು. ಅವರ ಪ್ರಭಾವ ಇಂದಿಗೂ ದ್ವಾರಕೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿದೆ. ಅವರ ವಿಷಯ ದ್ವಾರಕೆಯಲ್ಲಿ ಇದು ಪ್ರಮುಖವಾಗಿ ಕಾಣಿಸುತ್ತೆ. ಇವರ ನಂತರ ಶ್ರೀ ಮಧ್ವಾಚಾರ್ಯರು ಇಲ್ಲಿಗೆ ಆಗಮಿಸಿದ್ದರು. ಮಧ್ವಾಚಾರ್ಯರು ಕೂಡ ಈ ದ್ವಾರಕೆಗೆ ಬಂದಿದ್ದರು. ಮಹಾರಾಷ್ಟ್ರದ ಶ್ರೇಷ್ಠ ಸಂತ ಶ್ರೀ ಜ್ಞಾನೇಶ್ವರರು, ಇಲ್ಲಿ ಶ್ರೇಷ್ಠ ಸಂತರು ಆಗಿದ್ದ ಜ್ಞಾನೇಶ್ವರರು ಕ್ರಿಸ್ತ ಶಕ 1275ರಲ್ಲಿಯೂ ಬಂಗಾಳದ ಸಂತ ಗೋವಿಂದ ಸ್ವಾಮಿಗಳು 1491ರಲ್ಲೂ ದ್ವಾರಕೆಗೆ ಬಂದಿದ್ದರು. ಇವರೆಲ್ಲ ಯಾವಾಗ ಸಂತ ಜ್ಞಾನೇಶ್ವರರು ಕ್ರಿಸ್ತ ಶಕ 1275ರಲ್ಲಿ, ಬಂಗಾಳದ ಸಂತ ಗೋವಿಂದ ಸ್ವಾಮಿಗಳು 1490ರಲ್ಲೂ ದ್ವಾರಕೆಗೆ ಇವರೆಲ್ಲ ಬಂದಿದ್ದರು. ವಲ್ಲಭಾಚಾರ್ಯರು ಮೂರು ಬಾರಿ ದ್ವಾರಕೆ ಯಾತ್ರೆ ಮಾಡಿದ್ದರು. ಅವರು 3 ಬಾರಿ ದ್ವಾರಕೆ ಯಾತ್ರೆನ ಮಾಡಿರ್ತಾರೆ. ಸಂತ ಚಾಂಗದೇವ, ಮೀರಾಬಾಯಿ, ಚೈತನ್ಯ ಮಹಾಪ್ರಭು, ಪುರಂದರದಾಸ ಮುಂತಾದ ಅಸಂಖ್ಯ ವೈಷ್ಣವ ಸಂತರು ದ್ವಾರಕೆಗೆ ಒಡೆಯನ ಆರಾಧನೆ ಮಾಡಿದ್ದಾರೆ. ಇದರಲ್ಲಿ ಯಾರ್ಯಾರು ಮಾಡಿದ್ದಾರೆ ಅಂದರೆ ಮೀರಾಬಾಯಿ, ಸಂತ ಚಾಂಗದೇವ, ಮೀರಾಬಾಯಿ, ಚೈತನ್ಯ ಪ್ರಭು, ಪುರಂದರದಾಸರು ಮುಂತಾದ ಅಸಂಖ್ಯ ವೈಷ್ಣವ ಸಂತರು ದ್ವಾರಕೆ ಒಡೆಯನ ಅವರ ಆರಾಧನೆ ಮಾಡೇ ಇದ್ದಾರೆ. ಶ್ರೀಕೃಷ್ಣನ ರಾಜಧಾನಿಯಾಗಿದ್ದ ದ್ವಾರಕೆಯು ವೈಷ್ಣವರ ಭಕ್ತಿ ಸಾಮ್ರಾಜ್ಯದ ರಾಜಧಾನಿಯೂ ಆಗಿದೆ. ಈ ದ್ವಾರಕೆ ವೈಷ್ಣವರ ಭಕ್ತಿ ಮತ್ತು ಸಾಮ್ರಾಜ್ಯದ ರಾಜಧಾನಿಯೂ ಆಗಿದೆ ಅನ್ನೋದು ಈ ಮೋಕ್ಷದಾಯಕ ನಗರಗಳಲ್ಲಿ ಕೊನೆಯದಾದ ಈ ಕ್ಷೇತ್ರದ ವರ್ಣನೆ. ಗೋಕುಲ ನಿಲಯ ಕೃಪಾಲಯ ಪಾಲಯ ಗೋವರ್ಧನ ಗಿರಿಧರ ಮುರಳೀಧರ. ಗೋಕುಲ ನಿಲಯ ಕೃಪಾಲಯ ಪಾಲಯ ಶ್ರೀಕರ ಕಮಲಾ ಕರ ಕಮಲಾಚಿತ ಶ್ರೀಕರ ಕೌಸ್ತುಭ ರತ್ನ ವಿಭೂಷಿತ. ಗೋಕುಲ ನಿಲಯ ಕೃಪಾಲಯ
ಪಾಲನೆ